لا إله إلا الله محمد رسول الله لا إله إلا الله محمد رسول الله ರೇಡಿಯೋ HRDFಗೆ ಸ್ವಾಗತ. أنك الله أحلامي مبللة من ذا الذي يقرض الله قرضا حسنا فيضاعفه له وله أجر كريم. ಯಾರಿದ್ದಾನೆ ಅಲ್ಲಾಹನಿಗೆ ಶ್ರೇಷ್ಠ ಸಾಲವನ್ನು ನೀಡುವವನು? ಕೊನೆಗೆ ಅಲ್ಲಾಹನು ಅದನ್ನು ಬಹಳಷ್ಟು ಹೆಚ್ಚಿಸಿ ಆತನಿಗೆ ಮರಳಿಸುವನು ಮತ್ತು ಆತನಿಗೆ ಉದಾರ ಪ್ರತಿಫಲವೂ ಸಿಗಲಿದೆ. ಸೂರಾ ಅಲ್ ಹದೀದ್ ಸೂಕ್ತ 11. ಅತ್ಯಂತ ಸೂಕ್ಷ್ಮವಾದ ಪರಮಾಣುವಿನಿಂದ ತೊಡಗಿ ಅತ್ಯಂತ ವಿಶಾಲವಾದ ಬ್ರಹ್ಮಾಂಡವನ್ನು ಸೃಷ್ಟಿಸಿದ ಅಲ್ಲಾಹನೇ ಮಾನವನನ್ನು ಮತ್ತು ಇತರ ಜೀವಜಾಲಗಳನ್ನು ಸೃಷ್ಟಿಸಿದನು. ಮಾತ್ರವಲ್ಲ, ಅವರಿಗೆ ವಾಸಿಸಲು ಯೋಗ್ಯವಾದ ಭೂಮಿಯನ್ನು ಸೃಷ್ಟಿಸಿ ಅವುಗಳನ್ನು ಆಹಾರ ಪದಾರ್ಥಗಳಿಂದ ಸಮೃದ್ಧಿಗೊಳಿಸಿದನು. ನಮಗೆಲ್ಲ ವಿವಿಧ ಪ್ರಮಾಣದಲ್ಲಿ ಸಂಪತ್ತು ಮತ್ತು ಆಹಾರವನ್ನು ನೀಡಿದ ಅದೇ ಅಲ್ಲಾಹನು ಸತ್ಯವಿಶ್ವಾಸಿಗಳಲ್ಲಿ ನನಗೆ ಉತ್ತಮವಾದ ಸಾಲವನ್ನು ನೀಡಲು ಯಾರಿದ್ದಾರೆ ಎಂದು ಕೇಳುತ್ತಿದ್ದಾನೆ. ಅಲ್ಲಾಹನು ಉದಾರವಾಗಿ ನೀಡಿದ ಸಂಪತ್ತಿನ ಮಾಲೀಕ ಅವನೇ ಆಗಿದ್ದರೂ ಅಲ್ಲಾಹನು ನಮ್ಮೊಡನೆ ಸಾಲವನ್ನು ಕೇಳುತ್ತಿದ್ದಾನೆ. ಆ ಬಳಿಕ ಅದನ್ನು ಹಲವು ಪಟ್ಟು ಹೆಚ್ಚಿಸಿ ನೀಡುವುದಾಗಿ ಭರವಸೆಯನ್ನೂ ನೀಡುತ್ತಿದ್ದಾನೆ. ಅಷ್ಟು ಸಾಲದೆ ಒಳಿತಿನ ಸಾಲ ನೀಡಿದವರು ಗೌರವಾರ್ಹವಾದ ಪ್ರತಿಫಲಕ್ಕೆ ಅರ್ಹರೆಂದು ಅವನು ಹೊಗಳುತ್ತಾನೆ. ಸೂರಾ ಅತ್-ತಗಾಬುನ್ನ 17ನೇ ಸೂಕ್ತದಲ್ಲಿ ನಿಮ್ಮ ಪಾಪಗಳನ್ನು ಕ್ಷಮಿಸುವೆನು ಎಂಬ ಹೆಚ್ಚಿನ ಕೊಡುಗೆಗಳ ಭರವಸೆಯನ್ನು ಅಲ್ಲಾಹನು ನೀಡುತ್ತಿದ್ದಾನೆ. ಸೂರಾ ಅಲ್ ಬಕರದ ಪ್ರಾರಂಭದಲ್ಲಿ ಹಿದಾಯತ್ ಲಭಿಸಿದವರ ವೈಶಿಷ್ಟ್ಯಗಳನ್ನು ವಿವರಿಸಿದ ಕಡೆ ಅಲ್ಲಾಹನು ಸ್ಥಿರವಾಗಿ ನಮಾಜನ್ನು ಪಾಲಿಸುವವರು ಮತ್ತು ನಾವು ಅವರಿಗೆ ಏನನ್ನು ನೀಡಿರುವೆವೋ ಅದರಿಂದ ಖರ್ಚು ಮಾಡುವವರಾಗಿರುತ್ತಾರೆ ಎಂದು ಹೇಳಿದ್ದಾನೆ. ಕುರ್ಆನ್ನ ಹಲವಾರು ಕಡೆಗಳಲ್ಲಿ ಇಸ್ಲಾಮಿನ ಕಡ್ಡಾಯ ಅನುಷ್ಠಾನಗಳಲ್ಲಿ ಝಕಾತನ್ನು ನಿರ್ಣಯಿಸುವ ಮೂಲಕ ಸತ್ಯವಿಶ್ವಾಸಿಯ ಸಂಪತ್ತಿನ ವ್ಯಯಕ್ಕೆ ಸ್ಪಷ್ಟವಾದ ಒಂದು ಮಾರ್ಗದರ್ಶನವನ್ನು ನೀಡಿರುತ್ತಾನೆ. ಝಕಾತ್ ಎಂಬ ಪದವು ಪರಿಶುದ್ಧತೆ ಎಂಬ ಅರ್ಥವನ್ನು ತಿಳಿಸುವಂತೆ ಸಂಪತ್ತಿನ ಶುದ್ಧೀಕರಣದ ಮೂಲಕ ಸಂಪೂರ್ಣ ಜೀವನವನ್ನು ಶುದ್ಧೀಕರಿಸುವುದನ್ನು ಅಲ್ಲಾಹನು ಬಯಸುತ್ತಾನೆ. ಅದರೊಂದಿಗೆ ಸಹಜೀವಿಗಳ ಮೇಲಿನ ಪ್ರೀತಿಯಿಂದ ಪ್ರೇರಣೆಗೊಂಡು ದಾನ ಧರ್ಮ ಮಾಡುವುದರಿಂದ ಒಂದೇ ವೇಳೆಯಲ್ಲಿ ಅಲ್ಲಾಹನಿಗೆ ಸಾಲ ನೀಡುವವರು ಸಹಜೀವಿಗಳ ಕರ್ತವ್ಯವನ್ನು ಪಾಲಿಸಿದವರೂ ಆಗುತ್ತಾರೆ. ಅವಶ್ಯವುಳ್ಳವರಿಗೆ ನೆರವಾಗುವ ಸಂದರ್ಭಗಳಲ್ಲಿ ನೀವು ಅಲ್ಲಾಹನಿಗೆ ಸಾಲ ನೀಡುತ್ತಿದ್ದೀರಿ ಎಂಬುದನ್ನು ಮರೆಯಬೇಡಿರಿ. ಅಲ್ಲಾಹನು ಅನುಗ್ರಹಿಸಲಿ. ಆಮೀನ್. ليل ولا شفق